ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿಗೆ ಟೊಮೊಟೊ ಚಟ್ನಿ ಮಾಡಿದ್ದೆ. ಅದಕ್ಕೆ ಟೊಮೊಟೊ ಚಟ್ನಿ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ 4 ಸ್ಪೂನ್ ಆಯಿಲ್ ಹಾಕಿ, ಒಂದು 4 ಸ್ಪೂನು ಕಡಲೆಬೇಳೆ ಹಾಕಿ, 1-2 ಸೆಕೆಂಡು ರೋಸ್ಟ್ ಮಾಡಿ, ಮತ್ತು ಮೆಣಸಿನ್ಕಾಯಿ, ಇದು ಸ್ವಲ್ಪ ಕಪ್ಪಿಗಿದೆ ಫ್ರೆಂಡ್ಸ್, ತುಂಬ ದಿವಸ ಆಯಿತು ತಗೊಂಬಂದು, ಅದು ಕಪ್ಪಿಗಿದೆ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ನಾನು ಖಾರ ಜಾಸ್ತಿ ಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಟೇಸ್ಟ್ಗೆ ಅದ್ರ ಸಮ ಹಾಕ್ಕೊಳ್ಳಿ. ಮತ್ತು 2 ಈರುಳ್ಳಿ ಹಚ್ಕೊಂಡು ಅದನ್ನು ಫ್ರೈ ಮಾಡಿ ಫ್ರೆಂಡ್ಸ್. ಈರುಳ್ಳಿ ತುಂಬ ರೋಸ್ಟ್ ಮಾಡಬೇಡಿ, ಏಕೆಂದರೆ ಬ್ರೌನ್ ಕಲರ್ ಬಂದರೆ ಅಂದರೆ ಒಂಥರ ಕಹಿ ಬಂದುಬಿಡುತ್ತೆ. ಸುಮ್ಮನೆ ಕಲರ್ ಚೇಂಜ್ ಆಗಲಿ ಫ್ರೆಂಡ್ಸ್, ಆದ್ರೇ ಇಲ್ಲಾಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಲಿಲ್ಲ ಆದ್ರೂ ಹಸಿ ಹಸಿಯಾಗಿರುತ್ತೆ, ಅದು ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ 1-2-3 ಸೆಕೆಂಡು ಈರುಳ್ಳಿ ರೋಸ್ಟ್ ಮಾಡಿಬಿಟ್ಟು ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೆಂಡ್ಸ್. ನಂಗೆ ಬೆಳ್ಳುಳ್ಳಿ ಅಂದರೆ ಇಷ್ಟ, ಅದ್ರಿಗೆ ಹಾಕ್ತೀನಿ. ನಿಮ್ಗೆ ಆಪ್ಷನಲ್ ಫ್ರೆಂಡ್ಸ್, ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ, ಯಾಕೆಂದರೆ ಬೆಳ್ಳುಳ್ಳಿ ಹಾಕಿದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಿಮ್ಗಿಷ್ಟ ಫ್ರೆಂಡ್ಸ್, ಹಾಕೋಂಗಿದ್ರೆ ಹಾಕಿ, ಇಲ್ಲಾಂದರೆ ಬಿಡಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 5 ಟೊಮೊಟೊ ಹಚ್ಕೊಳ್ಳಿ. ಇದು ನನ್ನ ಮಗಳು ಹಚ್ಚಿರೋದು, ದಪ್ಪಗೆ ಹಚ್ಬಿಟ್ಟಿದ್ದಾಳೆ ಫ್ರೆಂಡ್ಸ್, ಏನು ಫೀಲ್ ಆಗಬೇಡಿ, ಅವ್ಳಿಗೆ ಗೊತ್ತಿಲ್ಲ ಅಲ್ವಾ, ಅದು ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ರೆ ಅಂದರೆ ಬೇಗ ಬಾಯ್ಲ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ಅವಳು ಸ್ವಲ್ಪ ದೊಡ್ಡದಾಗಿ ಹಚ್ಚಿದ್ದಾಳೆ. 1-2 ಸೆಕೆಂಡು ಇದನ್ನು ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕಿ, ಉಪ್ಪು ಹಾಕಿದ್ರೆ ಅಂದರೆ ಬೇಗ ಬೇಯುತ್ತೆ ಟೊಮೊಟೊ. ಯಾವಾಗಲೇ ಆಗಲಿ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಅಂದರೆ ಟೊಮೊಟೊ ಬೇಗ ಬಾಯ್ಲ್ ಆಗುತ್ತೆ. ಅದು 4-5 ಸೆಕೆಂಡು ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕಿ ಫ್ರೆಂಡ್ಸ್, ಕಲರ್ಫುಲ್ಲಾಗಿರುತ್ತೆ ಅಂದ್ಬಿಟ್ಟು ನಾನು ಅರಿಶಿನ ಹಾಕ್ತೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಟೊಮೊಟೊನೇ ಕಲರ್ ಇರುತ್ತೆ, ಆದರೆ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಕಿಬಿಟ್ಟು 4-5 ಸೆಕೆಂಡು ಬಾಯ್ಲ್ ಮಾಡಿ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ಫ್ರೆಂಡ್ಸ್. ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದ್ರ ರುಬ್ಕೋಬೇಕು. ಇದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ರುಬ್ಕೊಂಡು ಇದ್ರಿಗೇನು ನೀರು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದರಲ್ಲೇ ಇರುತ್ತೆ ಫ್ರೆಂಡ್ಸ್. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದಮೇಲೆ ಇದ್ರಿಗೆ ಒಗ್ಗರಣೆಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಫ್ರೆಂಡ್ಸ್. ಈ ಸಾಸಿವೆ ಚಿಟಪಟ ಅಂತ ಕೇಳೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್, ನನಗಿಷ್ಟ ಅದು. ಚಿಟಪಟ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೀರಿಗೆ ಆದಮೇಲೆ ಕರಿಬೇವು ಹಾಕಿ ಚಿಟಪಟ, ಅದನ್ನು ಚಿಟಪಟ ಅಂತ ಇರುತ್ತೆ ಫ್ರೆಂಡ್ಸ್. ಮತ್ತು ಇಂಗು ಹಾಕಿ ಇದಕ್ಕೆ ಒಗ್ಗರಣೆ ಕೊಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ. ಒಗ್ಗರಣೆ ಆದಮೇಲೆ ಒಂದು ಮಿಕ್ಸಪ್ ಕೊಡಿ. ಇದೆಲ್ಲ ಫುಲ್ಲು ಮಿಕ್ಸಪ್ ಆದಮೇಲೆ ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದು, ಅವ್ರಿಗಂತೂ, ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಇದು. ನೀವು ಯಾವ ಜೊತೆಯಲ್ಲಾದರೂ ಇದು ತಿನ್ಬೋದು ಫ್ರೆಂಡ್ಸ್. ಇದು ಇಡ್ಲಿ, ದೋಸೆ, ಪೂರಿ, ಪಡ್ಡು ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅಲ್ವಾ, ಅದ್ರ ಜೊತೆ ಸರ್ವ್ ಮಾಡಿದೆ, ನಾವು ಎಲ್ಲ ಅದೇ ತಿಂದಿದ್ದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಚಿಕ್ಕ ಇಡ್ಲಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ಪ್ಲೇಟ್ಸ್ ಬಂದು ಆ ಸ್ಟೀಲ್ ತೊಗೊಂಡಿದ್ದೀನಿ, ಇಷ್ಟಿಷ್ಟೇ ಬರುತ್ತೆ ಫ್ರೆಂಡ್ಸ್. ಇದಿಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಚೇಂಜ್ ಮಾಡಿದೆ, ಅದೂ ಚಿಕ್ಕದಾಗೆ ಬಂದಿದೆ ಫ್ರೆಂಡ್ಸ್. ಏನು ಬೈಕೋಬೇಡಿ, ಚಿಕ್ಕದಾಗಿದೆ ನಮ್ಮ ಮನೆಯಲ್ಲಿ. ಅಲ್ಯೂಮಿನಿಯಮ್ ಆದರೆ ದೊಡ್ಡದಾಗಿ ಬರೋದು, ನಮ್ಮಮ್ಮ ಮನೆಯಲ್ಲಿ ಅಲ್ಯೂಮಿನಿಯಮ್ ಇರೋದು ಎಷ್ಟು ದೊಡ್ಡದಾಗಿ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಚಿಕ್ಕ ಪ್ಲೇಟ್ಸ್ ಫ್ರೆಂಡ್ಸ್, ಬೈಕೋಬೇಡಿ. ಇದು ತುಂಬ ಚೆನ್ನಾಗಿರುತ್ತೆ, ಸರ್ವ್ ಮಾಡಿ ಮಕ್ಕಳಿಗೆಲ್ಲ. ಇದು ಕಲರ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆಯಲ್ಲಾದರೂ ತಿನ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆ ಬಾಯ್, ಸಿ ಯು, ಬಾಯ್.